ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ಕು ಇಂಡಿಯನ್ ಮಾರ್ಕೆಟಲ್ಲಿ, ಇಂಡಿಯನ್ ಎಕಾನಮಿಯಲ್ಲಿ ಇಂಟ್ರೆಸ್ಟ್ ರೇಟ್ಸ್ನ ಇನ್ಕ್ರೀಸ್ ಆದರೆ ಅದರಿಂದ ಆಗುವಂಥ ಇಂಪ್ಯಾಕ್ಟ್ಗಳೇನು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ನಾನು ತಿಳ್ಕೊಳ್ಳೋಣ. ಸೊ ಫಸ್ಟು ಸ್ಟಾಕ್ ಮಾರ್ಕೆಟ್ಗೆ ನರ್ವಸ್ ಕ್ರಿಯೇಟ್ ಆಗುತ್ತೆ. ವೈ? ಸೊ ಯಾವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, ಅಲ್ಟಿಮೇಟ್ಲಿ ಬಾರೋಯಿಂಗ್ ಬಂದ್ಬಿಟ್ಟು ಅಂದರೆ ನಾವು ಏನು ಸಾಲ ತೊಗೊತೀವಿ, ಅಲ್ಟಿಮೇಟ್ಲಿ ಅದು ಎಕ್ಸ್ಪೆನ್ಸಿಸ್ ಅನಿಸುತ್ತೆ. ಯಾವಾಗ ಎಕ್ಸ್ಪೆನ್ಸಿಸ್ ಆಗುತ್ತೆ, ಸೊ ದ ಎಕ್ಸಿಸ್ಟಿಂಗ್ ಕಂಪ್ನಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ಆ ಟೈಮ್ ಬೀಯಿಂಗ್ಗೆ ಅವ್ರ ಹತ್ರ ಏನು ಲಿಕ್ವಿಡ್ ಕ್ಯಾಶ್ ಇತ್ತು, ಸರ್ಪ್ಲಸ್ ಅಮೌಂಟ್ ಇತ್ತು, ಅದರಲ್ಲೇ ಅವರ ಪ್ರೊಡಕ್ಷನ್ಸು ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಮಾಡೋಕ್ಕೆ, ರೊಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಕಾಸ್ಟ್ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟಾಕ್ ಪ್ರೈಸ್ ಏನಾಗುತ್ತೆ, ಅಲ್ಟಿಮೇಟ್ಲಿ ಕ್ಯಾಶ್ ಫ್ಲೋ ಕಡಿಮೆ ಇರೋದ್ರಿಂದ ಸೊ ಸ್ಟಾಕ್ ಪ್ರೈಸ್ ಫಾಲ್ ಆನ್ ಡೌನ್ ಆಗುತ್ತೆ. ಇದು ಫಸ್ಟ್ ಇಂಪ್ಯಾಕ್ಟ್. ಸೆಕೆಂಡ್ ಇಂಪ್ಯಾಕ್ಟ್ ಬಂದ್ಬಿಟ್ಟು ಲೋನ್ ಬಿಕಮ್ ಕಾಸ್ಟ್ಲಿಯರ್. ಫಾರ್ ಎಕ್ಸಾಂಪಲ್, ನಮಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು ಅಂದರೆ ಹೋಮ್ ಲೋನ್ ಆಗ್ಬೋದು, ಕಾರ್ ಲೋನ್ ಆಗ್ಬೋದು, ಬಿಸ್ನೆಸ್ ಲೋನ್ ಆಗ್ಬೋದು, ಯಾವುದೇ ರೀತಿ ನೀವು ಲೋನ್ಸ್ ತೊಗೊಬೇಕು ಅನ್ನೋ ಲೋನ್ ಬಂದು ನಿಮಗೆ ಕಾಸ್ಟ್ಲಿಯರ್ ಆಗುತ್ತೆ. ಸೊ ಈ ಕಾಸ್ಟ್ಲಿಯರ್ ಆಗೋದ್ರಿಂದ ಏನಾಗುತ್ತೆ, ಅಲ್ಟಿಮೇಟ್ಲಿ ಸೊ ಆ್ಯಸ್ ಎ ಕಸ್ಟಮರ್, ಆ್ಯಸ್ ಎ ಬಿಸ್ನೆಸ್ ಮ್ಯಾನ್, ಸೊ ಆ್ಯಸ್ ಎ ಬಾರೋವರ್ ನಾವೇನು ಮಾಡ್ತೀವಿ ಅಂದರೆ ₹10 ಬೇಕಾಗಿರೋ ಕಡೆ ಸೊ ಅಲ್ಟಿಮೇಟ್ಲಿ ನಾವು ₹5 ಲೋನ್ ತೊಗೊಳಕ್ಕೆ ಟ್ರೈ ಮಾಡ್ತೀವಿ. ಆವಾಗ ಯಾವಾಗ ನಾವು ಅಲ್ಟಿಮೇಟ್ಲಿ ಲೋನ್ನ ಕಡಿಮೆ ತೊಗೊತೀವಿ, ನಮ್ಮ ಹತ್ರ ಸ್ಪೆಂಡಿಂಗ್ ಮಾಡೋಕ್ಕೆ ಮನಿ ಕೂಡ ಕಡಿಮೆ ಆಗುತ್ತೆ. ಸೊ ಅಲ್ಲಿ ಸ್ಪೆಂಡಿಂಗ್ ಕಡಿಮೆ ಆದಾಗ ಏನಾಗುತ್ತೆ, ಅಲ್ಟಿಮೇಟ್ಲಿ ಪರ್ಟಿಕ್ಯುಲರ್ ಎಕನಾಮಿಕ್ ಸ್ಲೋ ಡೌನ್ ಸ್ಟಾರ್ಟ್ ಆಗುತ್ತೆ. ಸೊ ದೆನ್ ಬಾಂಡ್ ಪ್ರೈಸ್ ಫಾಲ್ಸ್. ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆದರೆ ನೆಕ್ಸ್ಟ್ ಬಾಂಡ್ ಪ್ರೈಸ್ ಕೂಡ ಫಾಲ್ ಆಗುತ್ತೆ. ಏನಕ್ಕೆ ಅಂತಂದರೆ, ಬಿಕಾಸ್ ನಾವು ಹೊಸ ಪಾಲಿಸಿ ಬಂದಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು ಅಂದರೆ ಅಲ್ಟಿಮೇಟ್ಲಿ ತೊಗೊಳೋ ನ್ಯೂ ಬಾಂಡ್ಸಿಗೆ ಅವರು ಕೂಪನ್ ಇಂಟ್ರೆಸ್ಟ್ನ ಜಾಸ್ತಿ ಪೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಓಲ್ಡ್ ಬಾಂಡಿಗೆ 8% ಕೂಪನ್ ಇಂಟ್ರೆಸ್ಟ್ ಕೊಡ್ತಿದ್ರು ಅಂದರೆ ನ್ಯೂ ಬಾಂಡಿಗೆ 9% ಕೊಡ್ತಾರೆ. ಅಲ್ಲಿ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತಂದರೆ ಕಸ್ಟಮರ್ಗೆ ಎಲ್ಲಿ 9% ಅವ್ರಿಗೆ ರಿಟರ್ನ್ ಬರುತ್ತೋ ಆ ಬಾಂಡನ್ನ ತೊಗೊಳಕ್ಕೆ ರೆಡಿ ಆಗ್ತಾರೆ. ಸೊ ಹಾಗಾಗಿ 8% ಏನು ತೊಗೊಂಡಿದ್ದ ಓಲ್ಡ್ ಬಾಂಡ್ಸ್ ಎಲ್ಲನೂ ಏನಾಗುತ್ತೆ, ಸೊ ಅಟ್ರಾಕ್ಟಿವೇಷನ್ಸ್ ಕಡಿಮೆ ಆಗುತ್ತೆ. ದೆನ್ ಅಲ್ಲಿ ಡಿಪೆಂಡೆನ್ಸಿ ಡೌನ್ ಆಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಬಂದು ರಿಯಲ್ ಎಸ್ಟೇಟಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ, ಸ್ಲೋ ಡೌನ್ ಆಗುತ್ತೆ. ಏನಕ್ಕೆ ಅಂದರೆ ಹೈಯರ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಮೋರ್ ಕಾಸ್ಟ್ಲಿಯರ್ ಇ ಎಮ್ ಐಸ್ ಕಾಸ್ಟ್ಲಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ₹10,00,000 ಕೊಟ್ಟು ಲೋನ್ ತೊಗೊಂಡಿದ್ದೀರಾ, ಅರ್ಲಿಯರ್ ನೀವು ₹10,000 ಇ ಎಮ್ ಐ ಪೇ ಮಾಡಬೇಕಾಗಿತ್ತು, ಇನ್ಕ್ಲೂಡಿಂಗ್ ಯುವರ್ ಇಂಟ್ರೆಸ್ಟ್ ರೇಟ್ಸು. ಇವಾಗ ಆ 10,000 ಜಾಗಕ್ಕೆ ಸೇಮ್ 10 lakhsಗೆ ಯು ಆರ್ ಪೇಯಿಂಗ್ ವಿತ್ 10,500 ಆಗ್ಬೋದು, ಇಲ್ಲ 11,000 ಆಗ್ಬೋದು. ಅಲ್ಲಿ ಅಲ್ಟಿಮೇಟ್ಲಿ ಏನಾಗುತ್ತೆ, ನಿಮ್ಮ ಇಂಟ್ರೆಸ್ಟ್ ರೇಟ್ ಕಾಸ್ಟ್ ಜಾಸ್ತಿ ಆದಾಗ ನಿಮ್ಮ ಇ ಎಮ್ ಐ ಬರ್ಡನ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಜನ ಏನು ಮಾಡ್ತಾರೆ ಅಂದರೆ ಅವ್ರ ಮೈಂಡಲ್ಲಿ ಲಕ್ಸುರಿಯಸ್ ಕಾರ್ ಆಗ್ಬೋದು, ಮನೆ ಆಗ್ಬೋದು, ಸಮಥಿಂಗ್ ಪ್ರಾಪರ್ಟೀಸ್ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಆ್ಯಸ್ ಅ ಟೈಮ್ ಬೀಯಿಂಗ್ ಅವ್ರು ಏನು ಮಾಡ್ತಾರೆ, ಸ್ಕಿಪ್ ಮಾಡ್ತಾರೆ. ಅವ್ರು ಬೈ ಮಾಡೋಕ್ಕೆ ರೆಡಿ ಆಗಲ್ಲ ಬಿಕಾಸ್ ಆಫ್ ಇಂಟ್ರೆಸ್ಟ್ ರೇಟ್ಸ್. ನೆಕ್ಸ್ಟ್ ಇಂಪ್ಯಾಕ್ಟ್ ಬಂದ್ಬಿಟ್ಟು ಕರೆನ್ಸಿ ಸ್ಟ್ರೆಂಥನ್ಸ್. ಸೊ ಕರೆನ್ಸಿ ಸ್ಟ್ರೆಂತ್ ಅಂತಂದರೆ ಇಷ್ಟು ಹೊತ್ತು ನೀವೇನು ನೋಡಿದ್ರೆ ಅವೆಲ್ಲ ಇಂಪ್ಯಾಕ್ಟ್ ಆಗ್ತಿತ್ತು ಇಂಡಿಯನ್ ಮಾರ್ಕೆಟ್ಗೆ. ಸೊ ಅಲ್ಲಿ ಅಲ್ಟಿಮೇಟ್ಲಿ ಏನಂತಂದರೆ ಎಕನಾಮಿಗೆ ಬೂಸ್ಟಪ್ಗೆ, ಎಕನಾಮಿಕ್ ಸ್ಲೋ ಡೌನ್ಗೆ ಸೊ ಪ್ರಾಬ್ಲಮ್ಸ್ ಇವು ಆಗ್ತಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಕರೆನ್ಸಿ ಅಂದರೆ ರುಪಿನ ಸ್ಟ್ರಾಂಗ್ ಆಗುತ್ತೆ ಇಂಟ್ರೆಸ್ಟ್ ರೇಟ್ ಕ್ರಿಯೇಟ್ ಮಾಡೋದ್ರಿಂದ. ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋದು ಏನಾಗುತ್ತೆ, ಅಲ್ಟಿಮೇಟ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗೆ ಅಂದರೆ ಬೇರೆ ದೇಶದವರು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ, ಸೊ ಇಲ್ಲಿನ ಇಂಡಿಯಾದಲ್ಲಿ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆದರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋ ಅಮೌಂಟಿಗೆ ಅವ್ರಿಗೆ ರಿಟರ್ನ್ ಕೂಡ ಜಾಸ್ತಿ ಸಿಗುತ್ತಲ್ವ. ಹಾಗಾಗಿ ಏನು ಮಾಡ್ತಾರೆ, ಫಂಡ್ಸ್ನ ಅವರು ಇಂಡಿಯನ್ ಮಾರ್ಕೆಟ್ಗೆ ಐ ಎನ್ ಆರ್ ರೂಪದಲ್ಲಿ ಸೊ ಡಿಪ್ಲಾಯ್ ಮಾಡಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಮ್ಮದೇನಾಗುತ್ತೆ, ನಮ್ಮ ಕರೆನ್ಸಿ ವ್ಯಾಲ್ಯೂ ಏನಿದೆ, USDಗೆ ಎಗೇನ್ಸ್ಟಾಗಿ ಇಂಡಿಯನ್ ರುಪಿ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಓವರಾಲ್ ಇಂಡಿಯನ್ ಎಕನಾಮಿಗೆ ಇಂಪ್ಯಾಕ್ಟ್ ಆಗೋವಂಥದ್ದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.